ಬೆಳಗಾವಿಯಲ್ಲಿ ಕಾರು ಸಮೇತ ನದಿಗೆ ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಬೆನಕನಹೊಳಿ ಗ್ರಾಮದ ಬಳಿಯ ಘಟಪ್ರಭಾ ನದಿಯಲ್ಲಿ ಈ ಘಟನೆ ನಡೆದಿದೆ. ಬೆಳಗಾವಿಯಲ್ಲಿ ಕಾರು ಸಮೇತ ನದಿಗೆ ಬಿದ್ದು ವ್ಯಕ್ತಿ ಈಗ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆನಕನಹೊಳಿ ಗ್ರಾಮ, ಆ ಗ್ರಾಮದ ಘಟಪ್ರಭಾ ನದಿಯಲ್ಲಿ ಈ ಘಟನೆ ನಡೆದಿರೋದು. 45 ವರ್ಷದ ಕಿರಣ್ ಲಕ್ಷ್ಮಣ್ ನಾವಲಗಿ ಮೃತ ದುರ್ದೈವಿ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ನಿವಾಸಿ ಕಿರಣ್ ಬ್ಯೂಟಿ ಪಾರ್ಲರ್ ಉದ್ಯಮವನ್ನ ಈ ಕಿರಣ್ ನಡೆಸ್ತಾ ಇದ್ರು. ಡಿಸೆಂಬರ್ 30ರಂದೇ ಹೇಳದೆ ಕಾರನ್ನ ಕೂಡ ತಗೊಂಡು ಹೋಗಿದ್ರು. ಉದ್ಯಮದಲ್ಲಿ ನಷ್ಟ ಆಗಿತ್ತು ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಆ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರಬಹುದು ಅನ್ನುವಂತ ಶಂಕೆ ಕೂಡ ಈಗ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಯಮಕನಮರಡಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಸಾವಿನ ಬಗ್ಗೆ ತನಿಖೆ ಆಗ್ತಾ ಇದೆ. ಕಾರಣ ಏನು ಅನ್ನುವುದನ್ನ ತಿಳಿದುಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಕಾರ್ ಸಮೇತ ಬಿದ್ದಿರೋದು ಘಟಪ್ರಭಾ ನದಿಗೆ. ಹಾಗಾಗಿ ಆ ಕಾರನ್ನ ಮೇಲಕ್ಕೆತ್ತುವಂತ ಕಾರ್ಯಾಚರಣೆ ಕೂಡ ನಡೆದಿದೆ. ಡಿಸೆಂಬರ್ 30ರಂದು ಹೇಳದೆ ಕಾರನ್ನ ತಗೊಂಡು ಹೋಗಿದ್ರು. ಉದ್ಯಮ ನಡೆಸ್ತಾ ಇದ್ರು. ಆದ್ರೆ ಆ ಉದ್ಯಮದಿಂದ ಒಂದಷ್ಟು ನಷ್ಟ ಆಗಿತ್ತು ಅನ್ನುವಂತ ಮಾಹಿತಿ ಕೂಡ ಇದೆ. ಅದೇ ಕಾರಣದಿಂದ ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿರಬಹುದಾ ಅನ್ನುವಂತ ಶಂಕೆಯನ್ನ ಪೊಲೀಸರು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಅಸಲಿಗೆ ಏನಾಗಿದೆ, ಅಸಲಿ ಕಾರಣ ಏನು ಆತ್ಮಹತ್ಯೆಗೆ? ಇದೇ ಕಾರಣನ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅಥವಾ ಆತ್ಮಹತ್ಯೆನ ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಈಗ ಒಂದಷ್ಟು ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ. ತನಿಖೆಯನ್ನ ಶುರು ಮಾಡಿದ್ದಾರೆ ಪೊಲೀಸರು. ಬರ್ಲಿ ನಾನು ಸ್ವಲ್ಪ ಮುಂದೆ ಬರ್ಲಿ ಅಪ್ಪ ನೋಡೋಣ. ಬರೋದಪ್ಪ ನೋಡೋಣ. ಇರಲಿ ಓಕೆ ಜಾಗ್ರಿ ನೋಡೋಣ. ಬರ್ಲಿ ನಾನು ಸ್ವಲ್ಪ ಮುಂದೆ ಬರ್ಲಿ ಅಪ್ಪ ನೋಡೋಣ. ಬರೋದಪ್ಪ ನೋಡೋಣ. ಬೆಳಗಾವಿಯಲ್ಲಿ ಕಾರಿನ ಸಮೇತ ನದಿಗೆ ಬಿದ್ದಿದ್ದಾರೆ ವ್ಯಕ್ತಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆನಕನಹೊಳಿ ಗ್ರಾಮದಲ್ಲಿರುವಂತಹ ಈ ಘಟಪ್ರಭಾ ನದಿ, ಆ ನದಿಗೆ ಬಿದ್ದಿರೋದು. ಇದು ಆತ್ಮಹತ್ಯೆ ಅನ್ನುವಂತ ಶಂಕೆ ಈಗ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. 45 ವರ್ಷದ ಕಿರಣ್ ಲಕ್ಷ್ಮಣ್ ನಾವಲ್ಗಿ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಕಿರಣ್ ಲಕ್ಷ್ಮಣ್ ನಾವಲ್ಗಿ ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು ಅನ್ನುವಂತ ಮಾಹಿತಿ. ಆದರೆ ಆತ್ಮಹತ್ಯೆನ ಅಥವಾ ಏನಾದರೂ ಆಗಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ಪ್ರಾಥಮಿಕವಾಗಿ ಈಗ ಗಮನಿಸ್ತಾ ಇದ್ದಾಗ ಉದ್ಯಮದಲ್ಲಿ ನಷ್ಟ ಆಗಿತ್ತು. ಬ್ಯೂಟಿ ಪಾರ್ಲರ್ ಉದ್ಯಮವನ್ನ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಆದರೆ ಬಹಳ ನಷ್ಟ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅನ್ನುವಂಥ ಶಂಕೆ ಪೊಲೀಸರು ವ್ಯಕ್ತಪಡಿಸ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಪಾಟೀಲ್, ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಆಕ್ಚುಯಲ್ ರೀಸನ್ ಏನು, ಪೊಲೀಸರು ವರ್ಷನ್ ಏನು ಹೇಳ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್? ಅಶ್ವಿನಿ, ಏನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆನಕನಹೊಳಿ ಗ್ರಾಮದ ಬಳಿ ಘಟಪ್ರಭಾ ನದಿಯಲ್ಲಿ ಏನು ಕಿರಣ್ ಲಕ್ಷ್ಮಣ್ ನಾವನಿಗೆ ಅಂದ್ರೆ 45 ವರ್ಷದ ದುರ್ದೈವಿ ಒಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇದಕ್ಕೆ ಪ್ರಮುಖ ಕಾರಣ ಬ್ಯೂಟಿ ಪಾರ್ಲರ್ ಉದ್ಯಮ ನಡೆಸುತ್ತಿದ್ದ, ಅದರಲ್ಲಿ ಲಾಸ್ ಆಗಿದ್ದ ಅಂತೇಳಿ ಈಗಾಗಲೇ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗಾವಿಯ ಈಗ ಹುಕ್ಕೇರಿಯಲ್ಲಿ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ, ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಂತೆ ಯಮಕನಮರಡಿ ಪೊಲೀಸರು ಒಂದು ತನಿಖೆಯನ್ನು ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಏನು ಘಟಪ್ರಭಾ ನದಿಗೆ ಕಾರು ಸಮೇತ ಹಾರಿ ಅವನು ಆತ್ಮಹತ್ಯೆಗೆ ಶರಣಾಗಿದ್ದ. ಈಗಾಗಲೇ ಅವನ ಮೃತದೇಹವನ್ನು ತೆಗೆದುಕೊಂಡು ಹುಕ್ಕೇರಿಯ ಒಂದು ತಾಲೂಕು ಆಸ್ಪತ್ರೆಗೆ ಸೇರಿಸಿದೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಅವರ ಕುಟುಂಬಸ್ಥರನ್ನ ಕರೆದು ಒಂದು ವಿಚಾರಣೆಯನ್ನು ಸಹ ಈಗಾಗಲೇ ಮಾಡ್ತಾ ಇದ್ದಾರೆ. ಅಶ್ವಿನಿ. ಓಕೆ, ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.